ರಾಜ್ಯ ಬಿಜೆಪಿಯೊಳಗಿನ ಬಂಡಾಯದ ಬೆಂಕಿ ತಣ್ಣಗಾಗ್ತಿಲ್ಲ. ಅದಕ್ಕೆ ನೀರೆರೆಯುವುದಕ್ಕೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನಾಳೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಬಂಡಾಯ ಶಮನವಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿಯ ನಾಯಕರು ಕೂಡ ಇದ್ದಾರೆ. ಆದರೆ ನಾಳೆ ಬಳ್ಳಾರಿಯಿಂದ ಹೋರಾಟ ಆರಂಭ ಮಾಡೋದಾಗಿ ಯತ್ನಾಳ್ ಘೋಷಣೆ ಮಾಡಿದ್ದಾರೆ. ಕೇಸರಿ ಮನೆಯಲ್ಲಿ ಹೊತ್ತಿರೋ ಬಂಡಾಯದ ಬೆಂಕಿ ಇನ್ನೂ ಆರ್ತಿಲ್ಲ. ಬಿಜೆಪಿ ಮನೆಯ ಅಂತರ್ಯುದ್ಧ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ದೆಹಲಿಗೆ ತೆರಳಿದ್ದ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿ ಬಂದಿದ್ದಾರೆ. ಹೀಗಾಗಿ ರಾಜ್ಯದ ಕಮಲ ಪಡೆಯೊಳಗಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ದೆಹಲಿ ವರಿಷ್ಠರು ಎಂಟ್ರಿ ಕೊಡ್ತಿದ್ದಾರೆ. ನಾಳೆ ಬಿಜೆಪಿ ಬಣ ಬಡಿದಾಟಕ್ಕೆ ಬೀಳುತ್ತಾ ಬ್ರೇಕ್. ಸಭೆಯಲ್ಲಿ ಎರಡೂ ಬಣಗಳ ಮುಖಾಮುಖಿ ಸಾಧ್ಯತೆ. ಬಿಜೆಪಿ ನಾಯಕರ ಆಂತರಿಕ ಕಚ್ಚಾಟದ ನಡುವೆ ನಾಳೆ ನಡೆಯೋ ಬಿಜೆಪಿ ಕೋರ್ ಕಮಿಟಿ ಸಭೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ರಾಜ್ಯಕ್ಕಾಗಮಿಸಲಿರೋ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪಕ್ಷದೊಳಗಿನ ಬಂಡಾಯದ ಬೆಂಕಿಗೆ ನೀರೆರೆಯುವ ಕೆಲಸ ಮಾಡಲಿದ್ದಾರೆ. ಎರಡೂ ಬಣಗಳ ನಾಯಕರು ಮುಖಾಮುಖಿಯಾಗೋ ಸಾಧ್ಯತೆ ಇದೆ. ಇದೇ ವಿಶ್ವಾಸದಲ್ಲಿರೋ ಬಿಜೆಪಿ ನಾಯಕರು ನಾಳೆ ಎಲ್ಲವೂ ಸರಿಯಾಗುತ್ತೆ ಅಂತಿದ್ದಾರೆ. ಯತ್ನಾಳ್ ಅಬ್ಬರಿಸ್ತಿದ್ರು, ಯಡಿಯೂರಪ್ಪ ಸಾಫ್ಟ್ ಕಾರ್ನರ್. ಯತ್ನಾಳ್ ಏನಾದ್ರೂ ಮಾತಾಡ್ಲಿ ಅಭ್ಯಂತರವಿಲ್ಲ ಎಂದ ಬಿಎಸ್ವೈ. ಯತ್ನಾಳ್ ಅಬ್ಬರಿಸಿದ್ರು ಸಾಫ್ಟ್ ಆಗಿರೋ ಯಡಿಯೂರಪ್ಪ ಅವ್ರು ಏನೇ ಮಾತಾಡ್ಲಿ ಅಭ್ಯಂತರವಿಲ್ಲ ಅಂದಿದ್ದಾರೆ. ಹಾಗೆಯೇ ನಾಳೆ ಎಲ್ಲವೂ ಸರಿಯಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ನ ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕ್ಕೆ ಸಾಧ್ಯ ಇದೆ ನಾಳೆ ಸಲಹೆ ಕೊಡ್ತೇನೆ. ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂಥ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆ. ಏನು ಬೇಕಾದ್ರೂ ಮಾತಾಡಲಿ, ನನಗೇನು ಅಭ್ಯಂತರ ಇಲ್ಲ. ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗಿ ಹೋಗಬೇಕು, ಈ ಅಧಿವೇಶನ ಎದುರಿಸಬೇಕು ಅನ್ನುವಂಥದ್ದು. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮನ್ನೇ ಬಡಿದಾಡ್ಕೊಳ್ಳುವಂಥದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ. ಅದಕ್ಕಾಗಿ ಎಲ್ಲವನ್ನ ಮರೆತು ಒಟ್ಟಾಗಿ ಹೋಗೋಕೆ ಪ್ರಯತ್ನ ಮಾಡ್ತೇವೆ. ನಾನು ಮಾತಾಡ್ತೇನೆ. ಮಾಜಿ ಸಿಎಂ ಯಡಿಯೂರಪ್ಪ ಅಷ್ಟೇ ಅಲ್ಲ, ಬಿಜೆಪಿ ನಾಯಕರು ಕೂಡ ಎಲ್ಲವೂ ಸರಿಯಾಗುತ್ತೆ, ಎಲ್ಲರೂ ಒಟ್ಟಾಗಿ ಹೋಗಬೇಕೆಂಬ ಅಭಿಪ್ರಾಯ ಹೊರಹಾಕಿದ್ದಾರೆ. ಯತ್ನಾಳ್ ಅವರು ಈ ವಿಧಾನಸಭಾ ಅಧಿವೇಶನದಲ್ಲಿ ಪೂರ್ತಿಯಾಗಿ ನಮ್ಮೆಲ್ಲ ಬಿಜೆಪಿ ಸದಸ್ಯರಿಗೆ ಸಹಕಾರ ಮಾಡ್ತಾರೆ. ಎಲ್ಲರೂ ಯಾರ್ದು ವಿರೋಧ ಇರಲ್ಲ. ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರಾಗಿರ್ಬೋದು, ಎಲ್ಲರೂ ಸೇರಿದರೆ ಮಾತ್ರ ಪಾರ್ಟಿ. ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿಯಲ್ಲಿ ಉಳಿಬೇಕು. ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಾಗಬೇಕು. ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಬೇಕಾದ್ರೆ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಬಿಜೆಪಿ ನಾಯಕರೇನೋ ಎಲ್ಲವೂ ಸರಿಯಾಗಲಿದೆ, ಸಮಸ್ಯೆನೇ ಇಲ್ಲ ಅಂತಿದ್ದಾರೆ. ಆದ್ರೆ ದೆಹಲಿಗೆ ಹೋದ್ರೂ ಹೈಕಮಾಂಡ್ ಸೂಚನೆ ಕೊಟ್ರು ಯತ್ನಾಳ್ ಬಣ ಮಾತ್ರ ಸೈಲೆಂಟ್ ಆಗಿಲ್ಲ. ಬಹಿರಂಗವಾಗಿ ಹೆಚ್ಚು ಮಾತನಾಡದೇ ಇದ್ರು ಒಳಗೊಳಗೆ ಬಿಎಸ್ವೈ ಕುಟುಂಬದ ವಿರುದ್ಧ ಕತ್ತಿ ಮಸೀತಿದೆ. ನೆನೆ ದೆಹಲಿಯಿಂದ ಬೆಳಗಾವಿಗೆ ಬಂದ ರಮೇಶ್ ಜಾರಕಿಹೊಳಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಲಾಯಕ್ಕಿಲ್ಲ ಅಂತ ಮತ್ತೆ ಸಮರ ಸಾರಿದ್ದಾರೆ. ಇದಕ್ಕೆ ವಿಜಯೇಂದ್ರ ಪಂಚ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಡ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕಿಲ್ಲ, ಅವ್ರು ಬಿಟ್ಟು ಕೊಡು ಒಳ್ಳೆಯದು. ಈಗ ನಾನು ಹೇಳಿದ್ದೀನಿ. ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟು. ಅವ್ರದ್ದೊಂದು ಪೀರಿಯಡ್ ಕೊಟ್ಟು ಅಟ್ಟು ಮುಗಿದ್ಮೇಲೆ ಮತ್ತೊಬ್ಬರು ವೈಲೆಂಟು. ಹಿಂಗೆಲ್ಲ ಹಂಚ್ಕೊಂಡಿ ನಾವು. ದಿನ ಬೆಳಗಾದ್ರ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟಿದೆ. ಈಗ ಹೇಳಿದ್ನಲ್ಲ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ವಿಜಯೇಂದ್ರ ಕ್ಷೇತ್ರದಲ್ಲಿ ಲಿಂಗಾಯತ ಸಮಾವೇಶಕ್ಕೆ ಯತ್ನಾಳ್ ಟೀಮ್ ಪ್ಲಾನ್. ಇನ್ನು ಯತ್ನಾಳ್ ಟೀಮ್ ಅಭಿಯಾನ ಆರಂಭಿಸ್ತಾ ಇದ್ದಂತೆ ಇತ ವಿಜಯೇಂದ್ರ ಬಣ ದಾವಣಗೆರೆಯಲ್ಲಿ ಸಮಾವೇಶಕ್ಕೆ ಪೆಂಡಾಲ್ ಹಾಕಲು ಸಜ್ಜಾಗಿತ್ತು. ದೆಹಲಿ ಹೈಕಮಾಂಡ್ ಸೂಚನೆ ಬಳಿಕ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಆದ್ರೆ ಇತ ಸುಮ್ಮನೆ ಕೂರದ ಯತ್ನಾಳ್ ಬಣ ವಿಜಯೇಂದ್ರ ಸ್ವಕ್ಷೇತ್ರದಲ್ಲೇ ಖೆಡ್ಡ ತೋಡ್ತಿದೆ. ರೆಬೆಲ್ ಶಾಸಕ ಯತ್ನಾಳ್ ತಂಡ ವಿಜಯೇಂದ್ರ ತವರು ಕ್ಷೇತ್ರ ಶಿಕಾರಿಪುರದಲ್ಲಿ ಲಿಂಗಾಯತ ಸಮಾವೇಶದ ಮೂಲಕ ಕಹಳೆ ಮೊಳಗಿಸಲು ಸಜ್ಜಾಗಿದೆ. ಈ ಮೂಲಕ ಬಿಎಸ್ವೈ ಕುಟುಂಬಕ್ಕೆ ಸೆಡ್ಡು ಹೊಡೆಯಲು ತಂತ್ರ ಹೆಣೆದಿದೆ.
ಈ ಮಧ್ಯೆ ವಕ್ಫ್ ವಿರುದ್ಧ ಹೋರಾಟ ನಡೆಸ್ತಿರೋ ಯತ್ನಾಳ್ ಸರ್ಕಾರ ಅಲ್ಪಸಂಖ್ಯಾತ ಶಿಕ್ಷಣ ಕಾಯ್ದೆ ತಿದ್ದುಪಡಿಗೆ ಸಂಪುಟದಲ್ಲಿ ಒಪ್ಪಿಗೆ ನೀಡಿರೋದಕ್ಕೆ ಕೆಂಡ ಕಾರಿದ್ದಾರೆ. ಸಿದ್ದರಾಮಯ್ಯಗೆ ಸಾಬ್ರು ಅಂದ್ರೆ ಬಹಳ ಪ್ರೀತಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಶನಿವಾರ ಮತ್ತೆ ಹೊಸಪೇಟೆ ಬಳ್ಳಾರಿಯಿಂದ ಹೋರಾಟ ಮಾಡೋದಾಗಿ ಹೇಳಿದ್ದಾರೆ. ಸಾಬ್ರದಂದ್ರೆ ಭಾಳ ಪ್ರೀತಿ ಸಿದ್ದರಾಮಯ್ಯ. ನಮ್ಮ ಹಿಂದೂಗಳ ಪೇಟ ಅಂದ್ರೆ ಭಾಳ ಅವರಿಗೆ ಬ್ಯಾನ್ ಆಗ್ತದೆ, ಕುಂಕುಮ ಹಚ್ಚೋದು ಬ್ಯಾನ್ ಆಗ್ತದೆ. ಅವ್ರಿಗೆ ಮುಸ್ಲಿಮರಿಗೆ ಕಾಂಟ್ರಾಕ್ಟರ್ದಾಗ ರಿಸರ್ವೇಷನ್ ಇತ್ತು, ಶಿಕ್ಷಣದಾಗ ರಿಸರ್ವೇಷನ್ ಇತ್ತು. ಅವ್ರು ಏನು ಮಾಡ್ತಾರೆ ಮಾಡಲಿ, 3 ವರ್ಷ ನಮ್ಮ ಸರ್ಕಾರ ಬರ್ತೈತಿ, ಇವರು ಎಲ್ಲ ಮಾಡಿದ್ದನ್ನು ಎಲ್ಲ ಮತ್ತೆ ಕಿತ್ತಾಕ್ತಾರೆ. ಬರೋ ಶನಿವಾರ ಆಯ್ತಾರ ನಾವು ಹೊಸಪೇಟೆ ಬಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತೀವಿ. ಅದೇನೇ ಇರಲಿ, ನಾಳೆ ನಡೆಯೋ ಕೋರ್ ಕಮಿಟಿಯಲ್ಲಿ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಬಿಜೆಪಿ ನಾಯಕರು ಕಾಯ್ತಿದ್ದಾರೆ. ಆದರೆ ಯತ್ನಾಳ್ ವಕ್ಫ್ ವಿರುದ್ಧದ ಹೋರಾಟವನ್ನ ಬಳ್ಳಾರಿ ಕಡೆಗೆ ತಿರುಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.